ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಲಾ ಆಫ್ ಟಾರ್ಟ್ಸ್ಗೆ ಸಂಬಂಧಪಟ್ಟಂತೆ ಏನು ನಮ್ಮ KSL ಯೂನಿವರ್ಸಿಟಿ ಹುಬ್ಳಿಯವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಯೂನಿಟ್ 4ಅಲ್ಲಿ ಪ್ರಹಾರ ಮತ್ತು ಹಲ್ಲೆಯ ಬಗ್ಗೆ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ. ಪರೀಕ್ಷೆಯ ಹಿತದೃಷ್ಟಿಯಿಂದ ನೋಡೋದಾದರೆ ಏನು ಈ ಯೂನಿಟ್ 4ಅಲ್ಲಿ ಅಳವಡಿಸಿರುವಂತಹ ವಿಷಯದ ಮೇಲೆ ಅತಿ ಹೆಚ್ಚವಾಗಿ ನಿಮಗೆ ಪ್ರಶ್ನೆಗಳು ಬಂದಿರುವಂತಹ ಸಂದರ್ಭವನ್ನು ಕೂಡ ನೀವು ನೋಡ್ಬೋದಾಗಿದೆ. ಆತ್ಮೀಯ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ಕಾಮಧೇನು ಲಾ ಅಕಾಡೆಮಿಯಲ್ಲಿ ನೀವು ಕೋಚಿಂಗನ್ನು ಯಾವ ರೀತಿ ತಗೋಬೇಕು, ಏನೇನು ಸೌಲಭ್ಯಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದರೂ ಕೂಡ ಇಂದಿನ ತರಗತಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಡೀಟೇಲಾಗಿ ಇನ್ನು ಶಾರ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಸ್ನೇಹಿತರೆ, ನೀವು ನಮ್ಮ ವಿಡಿಯೋನ ನೋಡ್ತಿರುವಂತಹ ಪ್ರತಿಯೊಬ್ಬ ಕಾನೂನು ವಿದ್ಯಾರ್ಥಿ ಆಗಿದ್ದಲ್ಲಿ ನಿಮ್ಮ ಸಹೋದರ ಮತ್ತು ಸಹೋದರಿಯರಿಗೆ ಈ ಲಿಂಕನ್ನು ಶೇರ್ ಮಾಡಿ. ನಮ್ಮ ಚಾನಲ್ ಇರುವಂಥ ಒಂದು ಲಿಂಕನ್ನು ನೀವು ಶೇರ್ ಮಾಡಿದ್ದೇ ಆಗಿದ್ದಲ್ಲಿ ಅವರಿಗೂ ಕೂಡ ಅನುಕೂಲ ಆಗ್ತದೆ. ಯಾಕೆಂದರೆ LLB ಕೋರ್ಸನ್ನು ಕನ್ನಡದಲ್ಲಿ ತೆಗೆದುಕೊಂಡು ಕನ್ನಡದಲ್ಲಿ ಎಕ್ಸಾಮ್ ಬರ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ನೋಟ್ಸ್ಗಳು ಸಿಗೋದಿಲ್ಲ. ನೀವು ಕನ್ಫ್ಯೂಸ್ ಆಗ್ತಾ ಇರ್ತೀರಾ, ಯಾವ ಬುಕ್ಕನ್ನು ಓದಬೇಕು, ಸಂಗೊಳ್ಳಿ ಓದೋದ, ಬಡ್ಡಿ ಓದೋದ ಅಥವಾ ಲಕ್ಷ್ಮೀಶ್ವರ್ ಭಟ್ ಓದೋದ. ಇದೇ ರೀತಿಯಾಗಿ ಅನೇಕ ಜೂರಿಸ್ಗಳು ಅವರದೇ ಆದಂತಹ ಅಭಿಪ್ರಾಯದಲ್ಲಿ ನೋಟ್ಸ್ಗಳನ್ನು ಬರೆದಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಅವೆಲ್ಲವೂ ಕೂಡ ತುಂಬ ಚೆನ್ನಾಗಿದ್ದಾವೆ. ಆದರೆ ಅಲ್ಲಿ ಬಳಸಿರುವಂತಹ ಪದಗಳು ನಿಮಗೆ ಕ್ಲಿಷ್ಟಕರವಾಗಿರೋದ್ರಿಂದ ಆ ಪದಗಳು ನಿಮಗೆ ಸ್ವಲ್ಪ ಅರ್ಥ ಆಗೋದು ಬೇಗ ತಲೆಗೆ ಹೋಗೋದಿಲ್ಲ. ಅವು ತುಂಬ ಅದ್ಭುತವಾಗಿ ಬರೆದಿದ್ದಾರೆ, ಆದರೂ ಕೂಡ ಅದು ನಿಮಗೆ ಸ್ವಲ್ಪ ಅಷ್ಟು ಅನ್ಸೋದಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಸಿಂಪ್ಲಿಫೈ ಮಾಡಿಬಿಡ್ತೀವಿ. ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಬೇಗ ಅಡಾಪ್ಟ್ ಮಾಡ್ಕೊಳ್ತಾರೆ, ಯಾವ ಪದಗಳನ್ನು ಹಾಕಿದರೆ ಆ ಸರಳ ಭಾಷೆಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ನಾವು ಮಾತನಾಡುವ ಭಾಷೆಯನ್ನು ಬಳಸಿದ್ದಾಗಿದ್ದಾಗ ಆಗ ವಿದ್ಯಾರ್ಥಿಗಳಿಗೆ ಬೇಗ ತೆಲಿಗೆ ಮುಟ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಆ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಟೀಮ್ನರು ತುಂಬ ಸರಳವಾಗಿ ಉಪಯುಕ್ತವಾಗುವಂತಹ ಒಂದು ನೋಟ್ಸ್ಗಳನ್ನು ಈಗಾಗಲೇ ಎಲ್ಲ ಸಬ್ಜೆಕ್ಟ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಲಭ್ಯವಿದ್ದಾವೆ. ಹೆಚ್ಚಿನ ಮಾಹಿತಿಗಾಗಿ ನಾವು ಯಾವ ರೀತಿಯಾಗಿ ಜಾಯಿನ್ ತಗೋಬೇಕು, ಕ್ಲಾಸಸ್ ಇರ್ಬೋದು ಅಥವಾ ನೋಟ್ಸಸ್ ಇರ್ಬೋದು, ಯಾವ ರೀತಿ ಸಿಗ್ತದೆ ಸರ್ ನೋಡೋದಾದರೆ ನಾವು ಸಬ್ಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ಯಾವುದೇ ತರಗತಿಗಳನ್ನು ಅಥವಾ ಯಾವುದೇ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನೀವು ನೋಟ್ಸ್ಗಳನ್ನು ಕೂಡ ಪಡೆಯಬಹುದಾಗಿದೆ. ಆತ್ಮೀಯ ಸ್ನೇಹಿತರೆ, ಇಂತಿಷ್ಟು ಅಂತ ಹೇಳ್ಬಿಟ್ಟು ಲಿಮಿಟೆಡ್ ಫೀಸ್ ಇರ್ತದೆ. ಯಾವುದೇ ಥರದಂತಹ ಅತಿ ಹೆಚ್ಚಾದಂತಹ ಫೀಸನ್ನು ನಿಮಗೆ ಭರಿಸೋದಿಲ್ಲ. ತುಂಬ ಸಿಂಪಲ್ ಆಗಿ ತುಂಬ ಸರಳವಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಕ್ಲಾಸಸ್ ಇರ್ತದೆ ಅಂತ ನಾವು ಭಾವಿಸ್ತೇವೆ. ಹಾಗಿದ್ರೆ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಆತ್ಮೀಯ ಸ್ನೇಹಿತರೆ, ಹಲ್ಲೆ ಮತ್ತು ಪ್ರಹಾರ ಏನು ಆಗಿದ್ರೆ ಹಲ್ಲೆ ಅಂದರೆ ಏನು ಸರ್ ನೋಡೋದಾದರೆ, ಒಬ್ಬ ವ್ಯಕ್ತಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟನ್ನು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಉದ್ದೇಶಪೂರ್ವಕವಾಗಿ ಬಲಪ್ರಯೋಗ ಮಾಡುವುದಾಗಲಿ ಅಥವಾ ಬಲಪ್ರಯೋಗ ಮಾಡಲೆಂದು ಸನ್ನದ್ಧನಾಗುವುದಾಗಲಿ ಹಲ್ಲೆ ಎನ್ನಿಸುವುದು. ಆದ್ದರಿಂದ ಹಲ್ಲೆ ಈ ಕೆಳಗಿನ ಘಟಕಾಂಶಗಳನ್ನು ಹೊಂದಿರ್ತದೆ. ಹೊಂದಿರ್ತದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಹಲ್ಲೆ ಅಂದರೆ ಹೇಳ್ತಿದ್ದಾರೆ ಆತ್ಮೀಯ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಉದ್ದೇಶಪೂರ್ವಕವಾಗಿ ಬಲಪ್ರಯೋಗ ಮಾಡುವುದಾಗಲಿ ಅಥವಾ ಬಲಪ್ರಯೋಗ ಮಾಡಲೆಂದು ಸನ್ನದ್ಧನಾಗುವುದಾಗಲಿ ಹಲ್ಲೆ ಎನಿಸ್ಕೊಳ್ತದೆ. ಆದ್ದರಿಂದ ಹಲ್ಲೆ ಈ ಕೆಳಗಿನ ಘಟಕಾಂಶಗಳನ್ನು ಹೊಂದಿರಬೇಕಾಗ್ತದೆ. ಎಸೆನ್ಷಿಯಲ್ಸ್ ಆಫ್ ಹಲ್ಲೆ ಸಂಬಂಧಪಟ್ಟಂತೆ ಯಾವ ರೀತಿ ಘಟಕಾಂಶಗಳನ್ನು ಹೊಂದಿರ್ತದೆ ನೋಡೋದಾದರೆ, ಫಸ್ಟ್ ಒನ್ ಗಮನಿಸಿ ಆತ್ಮೀಯ ಸ್ನೇಹಿತರೆ, ಇನ್ನೊಬ್ಬ ವ್ಯಕ್ತಿಯ ಮೇಲೆ ಬಲಪ್ರಯೋಗ ಮಾಡಬೇಕೆಂಬ ಉದ್ದೇಶವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಆ ಉದ್ದೇಶವನ್ನು ಜಾರಿಗೊಳಿಸುವ ಸಲುವಾಗಿ ಸನ್ನದ್ಧತೆಯನ್ನು ಹೊಂದಿರಬೇಕಾಗ್ತದೆ. ಅದನ್ನು ಕುರಿತಾದಂತಹ ಪ್ರಕಟಿತ ಕೃತ್ಯವನ್ನು ಮಾಡಿದರೆ ಮಾತ್ರ ಅದು ಹಲ್ಲೆ ಅನಿಸ್ಕೊಳ್ತದೆ. ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ ನೋಡಿ, ಎ ಎನ್ನುವ ಒಬ್ಬ ವ್ಯಕ್ತಿ ಬಿ ಎನ್ನುವ ಒಬ್ಬ ವ್ಯಕ್ತಿಯ ಮೇಲೆ ಉದ್ದೇಶಪೂರ್ವಕವಾಗಿ ಬಲಪ್ರಯೋಗ ಮಾಡುವುದಾಗಲಿ ಅಥವಾ ಆ ಎ ಎನ್ನುವ ಒಬ್ಬ ವ್ಯಕ್ತಿ ಬಿ ಎನ್ನುವ ಒಬ್ಬ ವ್ಯಕ್ತಿಗೆ ಬಲಪ್ರಯೋಗ ಮಾಡಬೇಕೆನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇ ಆಗಿದ್ದಲ್ಲಿ ಅದು ಹಲ್ಲೆ ಎನಿಸ್ಕೊಳ್ತದೆ. ಆದ್ದರಿಂದ ಹಲ್ಲೆ ಈ ಕೆಳಗಿನ ಘಟಕಾಂಶಗಳನ್ನು ಹೊಂದಿರ್ತದೆ. ಆ ಕೆಳಗಿನ ಘಟಕಾಂಶಗಳಲ್ಲಿ ಫಸ್ಟ್ ಒನ್ನು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಬಲಪ್ರಯೋಗ ಮಾಡಬೇಕೆಂಬ ಉದ್ದೇಶ ಇರಬೇಕು. ಅದೇ ರೀತಿಯಾಗಿ ಎರಡನೇ ಘಟಕಾಂಶ ನೋಡೋದಾದರೆ
ಆ ಉದ್ದೇಶವನ್ನ ಜಾರಿಗೊಳಿಸುವ ಸಲುವಾಗಿ ಸನ್ನದ್ಧತನಾಗಿರಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನು ಅಲ್ಲಿಗೆ ಸಂಬಂಧಪಟ್ಟಂತೆ ಮೂರನೇ ಎಸೆನ್ಷಿಯಲ್ ನೋಡೋದಾದ್ರೆ ಅದನ್ನ ಕುರಿತಾದಂತಹ ಒಂದು ಪ್ರಕಟಿತ ಕೃತ್ಯ ಇರಬೇಕಾಗ್ತದೆ. ಇದಕ್ಕೆ ನಾವು ಅಲ್ಲೆ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ನೋಡಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಪ್ರತ್ಯಕ್ಷವಾಗಿ ತಾಗಬೇಕೆಂಬ ನಿಯಮವೇನಿಲ್ಲ. ನೋಡಿ, ಪ್ರತ್ಯಕ್ಷ ಅದು ಪರೋಕ್ಷವಾಗಿರಬಹುದು, ಪ್ರತ್ಯಕ್ಷವಾಗಿರಬೇಕು. ನೋಡಿ, ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಅಲ್ಲಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಪ್ರತ್ಯಕ್ಷವಾಗಿ ತಾಗಬೇಕೆಂಬ ನಿಯಮವೇನಿಲ್ಲ. ಆ ಪ್ರತ್ಯಕ್ಷವಾಗಿ ತಾಗಬೇಕಂತ ನಿಯಮ ಇಲ್ಲ. ಅದು ಪರೋಕ್ಷವಾಗಿರ್ಬೋದು ಅಥವಾ ಪ್ರತ್ಯಕ್ಷವಾಗಿ ಕೂಡ ಇರ್ಬೋದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಎರಡನೇ ಪಾಯಿಂಟ್ ಅನ್ನು ಗಮನಿಸಿ. ಯಾವುದೇ ಸಂಜ್ಞೆ ಅಥವಾ ಭಯವನ್ನ ಹುಟ್ಟಿಸುವಂತ ಚಟುವಟಿಕೆ ಕೂಡ ಅಲ್ಲೇ ಎನಿಸ್ತದೆ. ಯಾವುದೇ ಸಂಜ್ಞೆ ಈ ಪದವನ್ನ ನೀವು IPC, CRPC, BNSS ಅಲ್ಲಿ ಕೇಳುವಂತಹ ಒಂದು ಪದ. ಇಂಗ್ಲಿಷಲ್ಲಿ ಅದು ನಾವು ಕಾಗ್ನಿಸೆನ್ಸ್ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಸಂಜ್ಞೆ ಅಥವಾ ಭಯವನ್ನ ಹುಟ್ಟಿಸುವಂತಹ ಚಟುವಟಿಕೆ ಕೂಡ ಅಲ್ಲೇ ಎನಿಸ್ಕೊಳ್ತದೆ. ಅದೇ ರೀತಿಯಾಗಿ ಉದಾಹರಣೆ ನೋಡೋದಾದ್ರೆ, ಪೇಟೆಯಲ್ಲಿ ವೇಗವಾಗಿ ನಡೆಯುವಾಗ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಕೈಯನ್ನ ಜೋರಿನಿಂದ ತಾಗಿಸಬಹುದು. ಅದು ಅಲ್ಲೇ ಎನಿಸುವುದು. ಇಲ್ಲಿ ಏನು ಹೇಳ್ತಿದ್ದಾರೆ, ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ. ಪೇಟೆಯಲ್ಲಿ ಅಥವಾ ಒಂದು ಸಂತೆಯಲ್ಲಿ ಅಂದ್ಕೊಳ್ಳಿ, ವೇಗವಾಗ ನಡೆಯುವಾಗ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಕೈಯನ್ನ ಜೋರಿನಿಂದ ತಾಗಿಸಬಹುದು. ಅದು ಅಲ್ಲೇ ಎನಿಸಬಹುದು, ಎಲ್ಲ ಅಲ್ಲೇ ಎನಿಸ್ಕೊಳ್ತದೆ ಆತ್ಮೀಯ ಸ್ನೇಹಿತರೆ, ಆ ರೀತಿ ಮಾಡಿದ್ದಾಗಿದ್ದಲ್ಲಿ. ಆದರೆ ಅದೇ ವ್ಯಕ್ತಿ ರೋಷದಿಂದ ಇನ್ನೊಬ್ಬ ವ್ಯಕ್ತಿಯನ್ನ ಒಡೆಯಲೆಂದು ಕೈ ಎತ್ತಿ ಜೋರಾಗಿ ಬೀಸಿ ಅವನು ಆ ಏಟಿನಿಂದ ತಪ್ಪಿಸಿಕೊಂಡರೂ ಅಲ್ಲೇ ಎನ್ನಿಸುವುದು. ಅದೇ ರೀತಿಯಾಗಿ ಅದೇ ವ್ಯಕ್ತಿ ರೋಷದಿಂದ ಇನ್ನೊಬ್ಬ ವ್ಯಕ್ತಿಯನ್ನ ಒಡೆಯಬೇಕೆಂಬ ಉದ್ದೇಶದಿಂದ ಕೈ ಎತ್ತಿ ಜೋರಾಗಿ ಬೀಸಿ ಅವನು ಆ ಏಟಿನಿಂದ ತಪ್ಪಿಸಿಕೊಂಡರೂ ಕೂಡ ಅದು ಅಲ್ಲೇ ಎನಿಸ್ಕೊಳ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಕುರಿತು ರೋಷದಿಂದ ಆಡಿದ ಮಾತುಗಳು ಕೂಡ ಅಲ್ಲೇ ಎನಿಸದಿರಬಹುದು. ಆದರೆ ಅದೇ ಮಾತುಗಳನ್ನು ಕೇಳಿದ ಪ್ರತಿವಾದಿಯು ಭಯಪಟ್ಟರೆ ಅಥವಾ ತನ್ನ ಮೇಲೆ ವಾದಿಯ ಆಕ್ರಮಣ ಮಾಡಬಹುದೆಂಬ ಆಭಾಸವಾದರೆ ಅದು ಅಲ್ಲೇ ಎನಿಸಬಹುದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿ ನಮ್ಮ ಟೀಮ್ನವರು ನಿಮಗೆ ಅಲ್ಲೇ ಅನ್ನೋ ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡಿದ್ದಾರೆ. ಎಷ್ಟು ಈಸಿ ವೇಲಿ ಹೇಳಿದ್ದಾರೆ ನೋಡಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಕುರಿತು ರೋಷದಿಂದ ಹಾಡಿದ ಮಾತುಗಳು ಅಲ್ಲೇ ಎನ್ನಿಸದಿರಬಹುದು. ಆದರೆ ಅದೇ ಮಾತುಗಳನ್ನ ಕೇಳಿದಂತಹ ಪ್ರತಿವಾದಿಯು ಕೇಳಿಸಿಕೊಂಡಿರುವಂತಹ ಒಬ್ಬ ವ್ಯಕ್ತಿ ಆ ಪದಗಳಿಂದ ಭಯಪಟ್ಟರೆ ಅಥವಾ ತನ್ನ ಮೇಲೆ ವಾದಿಯ ಆಕ್ರಮಣ ಮಾಡಬಹುದೆಂಬ ಆಭಾಸವಾದರೆ ಅದು ಅಲ್ಲೇ ಎನಿಸ್ಕೊಳ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಮುಂದುವರಿಯೋಣ. ಹಾಗಿದ್ರೆ ನೆಕ್ಸ್ಟ್ ಒನ್ನು ಪ್ರಹಾರ. ಈಗ ನಿಮಗೆ ಅಲ್ಲೇ ಅನ್ನೋ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಪ್ರಹಾರ ಅಥವಾ ಬ್ಯಾಟ್ರಿನೂ ಕೂಡ ತುಂಬ ಈಸಿಯಲ್ಲಿ ಅರ್ಥ ಆಗ್ತದೆ ಆತ್ಮೀಯ ಸ್ನೇಹಿತರೆ. ನೋಡಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ರೋಷದಿಂದ ಅವನಿಗೆ ವ್ಯಕ್ತಿಗತ ನಷ್ಟವನ್ನುಂಟು ಮಾಡುವ ಉದ್ದೇಶದಿಂದ ಪ್ರತ್ಯಕ್ಷವಾಗಿ ಅವನಿಗೆ ತಾಗಿದರೆ ಅಥವಾ ಏಟು ಕೊಟ್ಟರೆ ಅದು ಪ್ರಹಾರವೆನ್ನಿಸುವುದು. ಆದ್ದರಿಂದ ಪ್ರಹಾರವು ಈ ಕೆಳಗಿನ ಘಟಕಾಂಶಗಳನ್ನು ಒಳಗೊಂಡಿರ್ತದೆ. ಇಲ್ಲಿ ಪ್ರಹಾರದಲ್ಲಿ ಏನು ಹೇಳ್ತಿದಾರಪ್ಪ ಅಂದರೆ ಆತ್ಮೀಯ ಸ್ನೇಹಿತರೆ ಗಮನಿಸಿ, ಇಲ್ಲಿ ನೀವು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ರೋಷದಿಂದ ಅವನಿಗೆ ವ್ಯಕ್ತಿಗತ ನಷ್ಟವನ್ನುಂಟು ಮಾಡುವ ಉದ್ದೇಶದಿಂದ, ಇಲ್ಲಿ ನೋಡಿ ಒಬ್ಬ ವ್ಯಕ್ತಿಗೆ ಏನು ಮಾಡ್ತಿದ್ದಾರೆ, ಇಲ್ಲಿ ನಷ್ಟವನ್ನು ಉಂಟು ಮಾಡಬೇಕೆಂಬ ಉದ್ದೇಶ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ರೋಷದಿಂದ ಅವನಿಗೆ ವ್ಯಕ್ತಿಗತ ನಷ್ಟವನ್ನುಂಟು ಮಾಡುವ ಉದ್ದೇಶದಿಂದ ಪ್ರತ್ಯಕ್ಷವಾಗಿ ಅವನಿಗೆ ತಾಗಿದರೆ ಅಥವಾ ಏಟು ಕೊಟ್ಟರೆ ಅದು ಪ್ರಹಾರವೆನ್ನಿಸುವುದು. ಆದ್ದರಿಂದ ಪ್ರಹಾರವು ಈ ಕೆಳಗಿನ ಘಟಕಾಂಶಗಳನ್ನು ಹೊಂದಿರಬೇಕಾಗ್ತದೆ. ಅವ್ಯಾವ ನೋಡೋದಾದ್ರೆ ಆತ್ಮೀಯ ಸ್ನೇಹಿತರೆ ಗಮನಿಸಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಯಾವ ಕಾರಣವಿಲ್ಲದೆ ರೋಷದಿಂದ ತಾಗುವುದು ಅಥವಾ ಏಟು ಕೊಡುವುದು. ಒಬ್ಬ ವ್ಯಕ್ತಿ ಇರ್ತಾನೆ, ಇನ್ನೊಬ್ಬ ವ್ಯಕ್ತಿಯನ್ನ ಯಾವುದೇ ಕಾರಣವಿಲ್ಲದೆ ಆ ವ್ಯಕ್ತಿಗೆ ರೋಷದಿಂದ ಹೊಡೆಯುವುದು ಇರ್ಬೋದು, ಆ ವ್ಯಕ್ತಿಗೆ ತಾಗುವಂತೆ ಅಥವಾ ನಷ್ಟವನ್ನುಂಟು ಮಾಡುವಂತೆ ಇರಬಹುದು ಆತ್ಮೀಯ ಸ್ನೇಹಿತರೆ. ಆ ಕೃತ್ಯವು ಪ್ರತಿವಾದಿಗೆ ನಷ್ಟವನ್ನುಂಟು ಮಾಡುವ ಉದ್ದೇಶದಿಂದ ಕೂಡಿದ್ದಿರಬೇಕು. ಪ್ರತಿವಾದಿಗೆ ಅದರಿಂದ ನಷ್ಟ ಉಂಟಾಗಬೇಕು. ಹಾಗಿದ್ರೆ ಮಾತ್ರ ಅದು
ಪ್ರಹರ ಅಥವಾ ಬ್ಯಾಟ್ರಿ ಎನಿಸ್ಕೊಳ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಆದ್ದರಿಂದ 3-4 ಜನ ಅತ್ಯಂತ ಸಣ್ಣದಾದ ಒಂದು ಹಾದಿಯಲ್ಲಿ ಹಾಯುವಾಗ ಒಬ್ಬರಿಗೊಬ್ಬರು ಜೋರಾಗಿ ಹಾಯ್ದರೆ ಅದು ಪ್ರಹರವಾಗಲಾರದು. ಯಾಕೆಂದರೆ ಅಲ್ಲಿ ಇನ್ನೊಬ್ಬರಿಗೆ ನಷ್ಟವನ್ನು ಉಂಟು ಮಾಡಬೇಕೆಂಬ ಉದ್ದೇಶವಿರುವುದಿಲ್ಲ. ಪ್ರಹರವು ಹಲ್ಲೆಯನ್ನು ಒಳಗೊಂಡಿರ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಕೆಲವೊಂದು ಎಕ್ಸೆಪ್ಷನ್ ಕೂಡ ನಾವು ನೋಡ್ಬೋದಾಗಿದೆ. ಏನು ಹೇಳ್ತಾರೆ ಇಲ್ಲಿ ಅಂದರೆ 3-4 ಜನ ಅತ್ಯಂತ ಸಣ್ಣದಾದಂತಹ ಒಂದು ದಾರಿಯಲ್ಲಿ ಅಥವಾ ಒಂದು ರಸ್ತೆಯಲ್ಲಿ ಹಾಯುವಾಗ ಅಥವಾ ನಡೆದುಕೊಂಡು ಹೋಗುವಾಗ ಒಬ್ಬರಿಗೊಬ್ಬರು ಜೋರಾಗಿ ನಡೆದುಕೊಂಡು ಹೋಗ್ಬೇಕಾದ್ರೆ ಹಾಯ್ದರೆ ಅದು ಪ್ರಹರವಾಗಲಾರದು. ಯಾಕಪ್ಪ ಅಂದರೆ ಆತ್ಮೀಯ ಸ್ನೇಹಿತರೆ, ಅಲ್ಲಿ ಇನ್ನೊಬ್ಬರಿಗೆ ನಷ್ಟವನ್ನು ಉಂಟು ಮಾಡಬೇಕೆಂಬ ಉದ್ದೇಶವನ್ನೇ ಇರೋದಿಲ್ಲ, ಅವ್ರಿಗೆ ಇಂಟೆನ್ಷನ್ ಇರೋದಿಲ್ಲ. ಅಲ್ಲಿ ನಡೆದುಕೊಂಡು ಹೋಗ್ತಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಗೆ ನಾನು ನಷ್ಟವನ್ನು ಮಾಡಬೇಕಂತ ಹೇಳ್ಬಿಟ್ಟು ಅಂತಹ ಒಂದು ಉದ್ದೇಶವನ್ನು ಹೊಂದಿರುವುದಿಲ್ಲ. ಅದಕ್ಕೆ ನಾವು ಅದನ್ನು ಪ್ರಹಾರ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಪ್ರಹಾರವು ಹಲ್ಲೆಯನ್ನು ಒಳಗೊಂಡಿರ್ತದೆ. ಏನು ಈ ಪ್ರಹಾರ ಅಂತ ಕರಿತೀಯಲ್ವಾ, ಈ ಪ್ರಹಾರ ಎಂಬುದು ಹಲ್ಲೆಯನ್ನು ಒಳಗೊಂಡಿರ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಆದರೆ ಅದು ಕೇವಲ ಭೌತಿಕ ಸ್ಪರ್ಶದಿಂದ ಮಾತ್ರ ಭಿನ್ನವಾಗಿರ್ತದೆ. ಆ ಹಲ್ಲೆ ಎಂಬುದು ಕೇವಲ ಭೌತಿಕ ಸ್ಪರ್ಶದಿಂದ ಮಾತ್ರ ಭಿನ್ನವಾಗಿರ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ನೀರನ್ನು ಎರಚಿದರೆ ಅದು ಹಲ್ಲೆ ಆಗ್ತದೆ. ಆದರೆ ಅದೇ ನೀರು ಪ್ರತಿವಾದಿ ಮೇಲೆ ಬಿದ್ದರೆ ಪ್ರಹಾರವಾಗ್ತದೆ ಆತ್ಮೀಯ ಸ್ನೇಹಿತರೆ. ನೋಡಿ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಇನ್ನೊಬ್ಬ ವ್ಯಕ್ತಿ ಮೇಲೆ ನೀರನ್ನು ಎರಚ್ತಾನೆ ಆತ್ಮೀಯ ಸ್ನೇಹಿತರೆ, ಅದು ಹಲ್ಲೆ ಆಗ್ತದೆ. ಆದರೆ ಅದೇ ನೀರು ಪ್ರತಿವಾದಿಯ ಮೇಲೆ ಬಿದ್ದರೆ ಪ್ರಹಾರವಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿದೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ನೋಡ್ಕೊಂಡು ಬರೋಣ. ಒಂದು 2-3 ಪ್ರಕರಣಗಳನ್ನು, ತುಂಬ ಇಂಪಾರ್ಟೆಂಟು. ಎಕ್ಸಾಮ್ನಲ್ಲಿ ಕಂಪಲ್ಸರಿಯಾಗಿ ಪ್ರಹಾರ ಮತ್ತು ಹಲ್ಲೆ ಬಂತು ಅಂದರೆ ಈ ಕೊಟ್ಟಿರುವಂತಹ ಪ್ರಕರಣಗಳನ್ನು ನೀವು ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕು, ಬರೀಲೇಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ನೀವು ಕೇಸ್ ಲಾಗಳನ್ನು ಬರೆದೇ ಇದ್ದರೆ ಇಲ್ಲಿ ನಿಮಗೆ ಖಂಡಿತವಾಗಿಯೂ ಮಾರ್ಕ್ಸು ಕಡಿಮೆ ಸಿಗ್ತವೆ. ಅಂಕಗಳನ್ನು ನೀವು ಕಳೆದುಕೊಳ್ತೀರಾ. ಆದ್ದರಿಂದ ನಾನು ಹೇಳುವಂತಹ ಪ್ರತಿಯೊಂದು ಪದಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇವು ಎಕ್ಸಾಮ್ನ ಹಿತದೃಷ್ಟಿಯಿಂದ ಅಂತ ಹೇಳ್ಬಿಟ್ಟು. ನೋಡಿ, ಸ್ಟೈಫನ್ಸ್ ವಿರುದ್ಧ ಮೇಯರ್ ಈ ಪ್ರಕರಣವು ಅಪಕೃತ್ಯವು ವಿವರಿಸುವ ಪ್ರಮುಖ ಪ್ರಕರಣವಾಗಿದ್ದು ಅದರ ವಸ್ತುಸ್ಥಿತಿಯು ಈ ಕೆಳಗಿನಂತಿದೆ. ಅರ್ಥ ಮಾಡ್ಕೊಳ್ಳಿ. ಈ ಪ್ರಕರಣ ಇದೆಯಲ್ಲ, ಇದು ಅಪಕೃತ್ಯವನ್ನು ವಿವರಿಸುವಂತಹ ಪ್ರಮುಖ ಪ್ರಕರಣವಾಗಿದ್ದು ಅದರ ವಸ್ತುಸ್ಥಿತಿಯು ಈ ಕೆಳಗಿನಂತಿದೆ. ಏನಪ್ಪ ಅಂತ ನೋಡೋದಾದರೆ, ವಾದಿಯು ಪ್ಯಾರಿಸ್ ಮೀಟಿಂಗ್ನ ಚೇರ್ಮನ್ ಆಗಿದ್ದಾನೆ. ಏನು ಈ ಸ್ಟೈಫನ್ಸ್ ಇದಾನಲ್ಲ, ಇವನು ಏನಾಗಿರ್ತಾನಪ್ಪ ಅಂದರೆ ಪ್ಯಾರಿಸ್ನಲ್ಲಿ ನಡೆಯುವಂತಹ ಮೀಟಿಂಗ್ನ ಚೇರ್ಮನ್ ಆಗಿದ್ದನು. ಏನು ಮೇಯರ್ ಇದಾರಲ್ಲ, ಪ್ರತಿವಾದಿಯು ಅತ್ಯಂತ ಸಿಡಿಕಿನ ಸ್ವಭಾವದನಾಗಿದ್ದ ಕಾರಣ ಒಂದು ಮೀಟಿಂಗ್ನಲ್ಲಿ ಅವನನ್ನು ಹೊರಹಾಕಬೇಕೆಂದು ಬಹುಮತಗಳಿಂದ ನಿರ್ಧರಿಸಲಾಗ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೇಫನ್ಸ್ ವಿರುದ್ಧ ಮೇಯರ್ ಪ್ರಕರಣದಲ್ಲಿ ಏನು ವಾದಿಯಾಗಿರುವಂತಹ ಸ್ಟೇಫನ್ಸು ಪ್ಯಾರಿಸ್ ಮೀಟಿಂಗ್ನ ಚೇರ್ಮನ್ ಆಗಿರ್ತಾನೆ. ಅದೇ ರೀತಿಯಾಗಿ ಪ್ರತಿವಾದಿಯಾಗಿರುವಂತಹ ಮೇಯರು ಅತ್ಯಂತ ಸಿಡಿಕಿನ ಸ್ವಭಾವದನಾಗಿದ್ದು ಕಾರಣ ಒಂದು ಮೀಟಿಂಗ್ನಲ್ಲಿ ಅವನನ್ನು ಹೊರಹಾಕಬೇಕೆಂದು ಬಹುಮತಗಳಿಂದ ನಿರ್ಧರಿಸಲಾಯಿತು. ಅದನ್ನು ಕೇಳುತ್ತಲೇ ಪ್ರತಿವಾದಿಯು ಸಿಟ್ಟಿನಿಂದ ನನ್ನನ್ನು ಹೊರಹಾಕುವ ಮೊದಲೇ ಚೇರ್ಮನನ್ನು ಕುರ್ಚಿಯಿಂದ ಕೆಳಗೆ ತಳ್ಳುತ್ತೇನೆಂದು ಹೇಳಿ ತನ್ನ ಮುಷ್ಟಿಯನ್ನು ಜೋರಿನಿಂದ ಅದುಮಿ ಅವನ ಕಡೆಗೆ ಮುನ್ನುಗ್ಗಿದನು. ಆದರೆ ಅವನ ಪಕ್ಕದಲ್ಲಿಯೇ ಕುಳಿತಿದ್ದಂತಹ ಚರ್ಚ್ ವಾರ್ಡನ್ನು ಅವನು ಹಿಡಿದು ನಿಲ್ಲಿಸಿದನು. ಆದರೆ ಅಲ್ಲಿ ಕುಳಿತವರಿಗೆ ಅವನನ್ನು ಹಿಡಿದು ನಿಲ್ಲಿಸದಿದ್ದರೆ ಅವನು ಚೇರ್ಮನ್ನನ್ನು ಕೆಳದಬ್ಬಬಹುದಾಗಿತ್ತು ಎಂದು ಭಾವಸವಾಗಿತ್ತು ಆತ್ಮೀಯ ಸ್ನೇಹಿತರೆ. ನ್ಯಾಯಾಲಯವು ಪ್ರತಿವಾದಿಯ ಕೃತ್ಯವನ್ನು ಹಲ್ಲೆ ಎಂದು ಪರಿಗಣಿಸಿ ವಾದಿಗೆ ಒಂದು ಶಿಲ್ಲಿಂಗ್ ನಾಮಮಾತ್ರ ಪರಿಹಾರವನ್ನು ನೀಡಿತ್ತು ಆತ್ಮೀಯ ಸ್ನೇಹಿತರೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಹಲ್ಲೆ ಅಂದರೆ ಏನಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಏನು ಮಾಡ್ತಾನೆ ಅವನು ಪ್ರತಿವಾದಿಯು, ಆ ರೀತಿಯಾಗಿ ಸ್ಟೇಫನ್ಸ್ ಅವನು ನಿರ್ಧಾರ ತಗೊಂಡಿರ್ತಾನೆ, ಬಹುಮತದಿಂದ ನಿರ್ಧರಿಸಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಆ ವಿಷಯ ಪ್ರತಿವಾದಿಗೆ ತಿಳಿದಾಗ ಈ ಪ್ರತಿವಾದಿಯಾಗಿರುವಂತಹ ಮೇಯರು ಸಿಟ್ಟಿನಿಂದ ನನ್ನನ್ನು ಹೊರಹಾಕುವ ಮೊದಲೇ ಚೇರ್ಮನ್ನನ್ನು ನಾನು ಕುರ್ಚಿಯಿಂದ ಕೆಳಗೆ ತಳ್ಳುತ್ತೇನೆ ಅಂತ ಹೇಳ್ಬಿಟ್ಟು ತನ್ನ ಮುಷ್ಟಿಯನ್ನು ಜೋರಾಗಿ ಅದುಮಿಕೊಂಡು ಬಿಟ್ಟು ಅವನ ಕಡೆಗೆ, ಯಾರ ಕಡೆಗೆ, ಸ್ಟೈಫನ್ಸ್ ಕಡೆಗೆ ಮುನ್ನುಗ್ತಾನೆ ಆತ್ಮೀಯ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಅವನ ಪಕ್ಕದಲ್ಲಿ ಕುಳಿತಿದ್ದಂತಹ ಇನ್ನೊಬ್ಬ ವ್ಯಕ್ತಿ ಚರ್ಚ್ ವಾರ್ಡನನ್ನು ಅವನನ್ನು ಹಿಡಿದು ತಡೆ ಹಿಡಿತಾನೆ ಅಥವಾ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸ್ತಾನೆ ಆತ್ಮೀಯ ಸ್ನೇಹಿತರೆ. ಆದರೆ ಅಲ್ಲಿ ಕುಳಿತವರಿಗೆ ಅವನನ್ನು ಹಿಡಿದು ನಿಲ್ಲಿಸದಿದ್ದರೆ ಅವನು ಚೇರ್ಮನ್ನನ್ನು ಕೆಳದಬ್ಬಬಹುದಾಗಿತ್ತು ಎಂದು ಭಾಸವಾಗ್ತದೆ.
ಅದೇ ರೀತಿಯಾಗಿ ಆದ್ದರಿಂದ ನ್ಯಾಯಾಲಯವು ಪ್ರತಿವಾದಿಯ ಕೃತ್ಯವನ್ನು ಹಲ್ಲೆ ಎಂದು ಪರಿಗಣಿಸಿ ವಾದಿಗೆ ಒಂದು ಶಿಲ್ಲಿಂಗ್ ನಾಮಮಾತ್ರ ಪರಿಹಾರವನ್ನು ನೀಡಿತು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಅಸ್ಟರ್ ವಿರುದ್ಧ ಪಿಕ್ಚರ್ ಥಿಯೇಟರ್ಸ್ ಲಿಮಿಟೆಡ್, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇ ನಾನು ಪ್ರಕರಣವನ್ನು ಹೇಳ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟು ಕೇಸ್ ಲಾಸ್ಗಳು ಇವೆಲ್ಲ ಎಕ್ಸಾಮ್ನ ಹಿತದೃಷ್ಟಿಯಿಂದ ನೋಡಿ. ಎರಡನೇ ಕೇಸ್ ಲಾವನ್ನು ಗಮನಿಸಿ ನೀವು, ಅಸ್ಟರ್ಸ್ ವಿರುದ್ಧ ಪಿಕ್ಚರ್ ಥಿಯೇಟರ್ಸ್ ಲಿಮಿಟೆಡ್. ಏನು ಈ ಪ್ರಕರಣದಲ್ಲಿ ವಾದಿಯು ಸಿನಿಮಾ ನೋಡಲೆಂದು ಟಿಕೆಟ್ ತೆಗೆದುಕೊಂಡು ಥಿಯೇಟರ್ನಲ್ಲಿ ಹೋಗಿ ಕುಳಿತಿರಲು ಒಂದು ಥಿಯೇಟರ್ನ ಮ್ಯಾನೇಜರ್ನ ಆದೇಶದಂತೆ ಅವನ್ನ ದಬ್ಬಿ ಹೊರ ಹಾಕಲಾಗ್ತದೆ. ಈ ಪ್ರಕರಣದಲ್ಲಿ ಏನಾಗ್ತದಪ್ಪ ಅಂದರೆ, ಏನೋ ಅಸ್ಟರ್ಸ್ ವಿರುದ್ಧ ಪಿಕ್ಚರ್ ಥಿಯೇಟರ್ಸ್ ಲಿಮಿಟೆಡ್, ಏನೋ ಈ ಪ್ರಕರಣದಲ್ಲಿ ವಾದಿಯು ಸಿನಿಮಾ ನೋಡ್ಬೇಕಂತ ಹೇಳ್ಬಿಟ್ಟು ಒಂದು ಟಿಕೆಟನ್ನು ತಗೊಂಡು ಏನೋ ಸಿನಿಮಾ ಟ್ಯಾಕಿಸ್ನಲ್ಲಿ ಕುಳಿತುಕೊಂಡಿರ್ತಾನೆ ಆತ್ಮೀಯ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಮ್ಯಾನೇಜರ್ನ ಆದೇಶ ಬರ್ತದೆ. ಆ ಟ್ಯಾಕಿಸ್ಗೆ ಸಂಬಂಧಪಟ್ಟ ಆ ಟ್ಯಾಕಿಸ್ನ ಮ್ಯಾನೇಜರು ಒಂದು ಆದೇಶವನ್ನು ಹೊರಡಿಸ್ತಾನೆ. ಆ ಆದೇಶದ ಆಧಾರದ ಮೇಲೆ ಏನು ವಾದಿಯಾಗಿರುವಂತಹ ಅಸ್ಟರ್ಸನ್ನು ಅವನನ್ನು ದಬ್ಬಿ ಹೊರ ಹಾಕಲಾಗ್ತದೆ ಆತ್ಮೀಯ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ವಾದಿಯು ತನಗಾದ ಹಲ್ಲೆ ಮತ್ತು ಪ್ರಹಾರಕ್ಕೆ ಪರಿಹಾರಕ್ಕೆಂದು ದಾವೆಯನ್ನು ಮಾಡಲು ನ್ಯಾಯಾಲಯ ವಾದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಪರಿಹಾರವನ್ನು ನೀಡ್ತದೆ ಆತ್ಮೀಯ ಸ್ನೇಹಿತರೆ. ನೋಡಿ, ವಾದಿಯು ತನಗಾದ ಹಲ್ಲೆ ಮತ್ತು ಪ್ರಹಾರಕ್ಕೆ, ಇಲ್ಲಿ ಹಲ್ಲೆನೂ ಕೂಡ ಆಗಿದೆ, ಅವನಿಗೆ ನಷ್ಟನೂ ಕೂಡ ಆಗಿದೆ. ಹಲ್ಲೆ ಪ್ರಹಾರ ಅಂದರೆ ಏನಂತ ಹೇಳ್ಬಿಟ್ಟು ನಾನು ಈಗಾಗಲೇ ಡೆಫಿನೇಷನ್ ಕ್ಲಾಸಲ್ಲಿ ನಿಮ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ. ಪ್ರಹಾರ ಅಂದರೆ ನಷ್ಟ ಉಂಟಾಗಿರ್ಬೇಕು ಆತ್ಮೀಯ ಸ್ನೇಹಿತರಲ್ಲಿ. ಆದ್ದರಿಂದ ನ್ಯಾಯಾಲಯವು ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಪರಿಹಾರವನ್ನು ನೀಡುತ್ತದೆ. ಸಿನಿಮಾ ನೋಡಲೆಂದು ಟಿಕೆಟ್ ತಗೊಂಡು ಒಳಗೆ ಕುಳಿತ ವ್ಯಕ್ತಿಗೆ ಆ ಸಿನಿಮಾ ಮುಗಿಯುವವರೆಗೂ ಅಲ್ಲಿ ಕುಳಿತು ಸಿನಿಮಾ ನೋಡುವ ಹಕ್ಕು ಲಭಿಸಿದ್ದು ಅವನನ್ನು ಸಕಾರಣವಿಲ್ಲದೆ ಹೊರ ಕಳಿಸಿದಲ್ಲಿ ಅದು ಅಪಕೃತ್ಯವೆನ್ನಿಸಿ ಅದಕ್ಕೆ ಕಾರಣನಾದ ವ್ಯಕ್ತಿಯು ಹಲ್ಲೆ ಮತ್ತು ಪ್ರಹಾರಕ್ಕೆ ನಷ್ಟ ಪರಿಹಾರವನ್ನು ನೀಡಬೇಕಾಗಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಎರಡು ಕೇಸ್ ಲಾಗಳು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಒಂದು, ಹಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದೇ ರೀತಿಯಾಗಿ ಪ್ರಹಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಕರಣವನ್ನು, ಯಾವುದಪ್ಪ ಅಂದರೆ ಅಸ್ಟರ್ಸ್ ವಿರುದ್ಧ ಪಿಕ್ಚರ್ಸ್ ಥಿಯೇಟರ್ಸ್ ಲಿಮಿಟೆಡ್ ಎಂಬ ಪ್ರಕರಣವನ್ನು ತುಂಬ ಸರಳವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಮುಂದುವರಿಯೋಣ. ನೋಡಿ, ಹಲ್ಲೆ ಮತ್ತು ಪರಿಹಾರಕ್ಕೆ ಸಮರ್ಥನೆ. ಪ್ರಹಾರಕ್ಕೆ ಬ್ಯಾಟ್ರಿ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಇದನ್ನು ಏನು ಹಲ್ಲೆ ಮತ್ತು ಬ್ಯಾಟ್ರಿಗೆ ಸಮರ್ಥನೆ ನೋಡೋದಾದರೆ, ಆಕ್ರಮಣ ಮತ್ತು ಬ್ಯಾಟ್ರಿಗೆ ಸಮರ್ಥನೆ ತಿಳಿಸ್ಕೊಳ್ತೇವೆ ಆತ್ಮೀಯ ಸ್ನೇಹಿತರೆ. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಮಾಡಿದ ಹಲ್ಲೆ ಅಥವಾ ಪ್ರಹಾರವನ್ನು ಈ ಕೆಳಗಿನ ಪ್ರಕರಣಗಳಲ್ಲಿ ಸಮರ್ಥಿಸಿಕೊಳ್ಳಬಹುದು. ನೋಡಿ, ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಮಾಡಿದ ಹಲ್ಲೆ ಅಥವಾ ಪ್ರಹಾರವನ್ನು ಈ ಕೆಳಗಿನ ಪ್ರಕರಣಗಳಲ್ಲಿ ಸಮರ್ಥಿಸಿಕೊಳ್ಳಬಹುದು. ಅವು ಯಾವುವು ಅಂತ ನೋಡ್ಕೊಂಡು ಬರೋಣ ಒನ್ ಬೈ ಒನ್ ಆಗಿ. ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ನಿಮಗೆ ಅದನ್ನು ಕೂಡ ಕೇಳ್ಬೋದು. ಇಲ್ಲ ಅಂದರೆ ಹಲ್ಲೆ ಮತ್ತು ಪ್ರಹಾರಕ್ಕೆ ಅಥವಾ ಹಲ್ಲೆ ಮತ್ತು ಬ್ಯಾಟ್ರಿಗೆ ಸಂಬಂಧಪಟ್ಟಂತೆ ಸಮರ್ಥನೆಯನ್ನು ವಿವರಿಸಿ ಅಂತೇಳ್ಬಿಟ್ಟು ಅಥವಾ ಚರ್ಚಿಸಿ ಅಂತೇಳ್ಬಿಟ್ಟು ಕಂಪಲ್ಸರಿಯಾಗಿ ಕ್ವಶನ್ಸ್ ಕೂಡ ಕೇಳ್ತಾ ಇರ್ತಾನೆ. ಅದಕ್ಕೆ ನಾನು ಫುಲ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ. ನೆನಪಿರಲಿ, ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ. ಪರೀಕ್ಷೆ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗ್ತದೆ. ನೋಡಿ, ವ್ಯಕ್ತಿಯ ರಕ್ಷಣೆ. ಫಸ್ಟ್ ಒನ್ನು, ವ್ಯಕ್ತಿಯ ರಕ್ಷಣೆ, ವೈಯಕ್ತಿಕ ಸಂರಕ್ಷಣೆ ಪ್ರತಿಯೊಬ್ಬ ವ್ಯಕ್ತಿಗೆ ನೀಡಿದ ಕಾನೂನಿನ ಅಧಿಕಾರ. ಏನು ಹೇಳ್ತೇನೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವೈಯಕ್ತಿಕ ಸಂರಕ್ಷಣೆ ಪ್ರತಿಯೊಬ್ಬ ವ್ಯಕ್ತಿಗೆ ನೀಡಿದ ಕಾನೂನಿನ ಅಧಿಕಾರ. ತನ್ನನ್ನು ಸಂರಕ್ಷಿಸಲು ತನಗೆದುರಾದ ಆಪ್ತನನ್ನು ನಿರ್ಮೂಲನಗೊಳಿಸಿದರೆ ಅವನು ಅಪಕೃತ್ಯ ಮಾಡಿದಂತಲ್ಲ. ಉದಾಹರಣೆಗೆ, ತನ್ನನ್ನು ಒಡೆಯಲು ಬಂದ ವ್ಯಕ್ತಿಯನ್ನು ದೂರ ತಳ್ಳಿ ಅವನಿಗೆ ಗಾಯ ಉಂಟಾದರೆ ಅವನನ್ನು ಪ್ರಹಾರದ ಅಪಕೃತ್ಯಕ್ಕೆ ಶಿಕ್ಷಿಸಲಾಗದು. ಅಂತೆಯೇ ತನ್ನನ್ನು ಕೊಲ್ಲ ಬಂದ ಎದುರಾಳಿಯನ್ನು ಕೊಂದು ಹಾಕಿದರೆ ಅವನು ಇನ್ನೊಬ್ಬನ ಕೊಲೆ ಮಾಡಿದಂತಲ್ಲ. ಅದೇ ರೀತಿಯಾಗಿ ಸಕಾರಣವಿಲ್ಲದೆ ತನ್ನ ಭೂಮಿಯ ಮೇಲೆ ಅತಿಕ್ರಮಣ ಮಾಡಿದ ವ್ಯಕ್ತಿಯನ್ನು ಹೊರದಬ್ಬಿದಾಗ ಅದು ಪ್ರಹಾರವಾಗಲಾರದು. ಕ್ಲಿಯರಾಗಿ ಅರ್ಥ ಆಗ್ತದೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಹೇಳ್ತಿದ್ದಾರೆ ಹಲ್ಲೆ ಮತ್ತು ಪ್ರಹಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆ ನೋಡೋದಾದರೆ, ಫಸ್ಟ್ ಒನ್ನು ಅದರಲ್ಲಿ ವ್ಯಕ್ತಿಯ ರಕ್ಷಣೆ, ವೈಯಕ್ತಿಕ ಸಂರಕ್ಷಣೆ ಪ್ರತಿಯೊಬ್ಬ ವ್ಯಕ್ತಿಗೂ ನೀಡಿದಂತಹ ಒಂದು ಕಾನೂನಿನ ಅಧಿಕಾರ ಆಗಿದೆ. ತನ್ನನ್ನು ಸಂರಕ್ಷಿಸಿಕೊಳ್ಳಲು ತನಗೆದುರಾದಂತಹ ಆಪ್ತನನ್ನು ನಿರ್ಮೂಲನಗೊಳಿಸಿದರೆ ಅವನು ಅಪಕೃತ್ಯ ಮಾಡಿದಂತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದಕ್ಕೆ ಸುಮಾರು ಉದಾಹರಣೆಗಳನ್ನು ನೀಡ್ತಾ ಬಂದಿದ್ದಾರೆ. ಫಸ್ಟ್ ಒನ್ ನೋಡಿ, ತನ್ನನ್ನು ಒಡೆಯಲು ಬಂದ ವ್ಯಕ್ತಿಯನ್ನು ದೂರ ತಳ್ಳಿ ಅವನಿಗೆ ಗಾಯ ಉಂಟಾದರೆ ಅವನನ್ನು ಪ್ರಹಾರದ ಅಪಕೃತ್ಯಕ್ಕೆ ಶಿಕ್ಷಿಸಲಾಗದು ಅಂತ ಹೇಳ್ಬಿಟ್ಟು ಏನು ಹೇಳ್ತಿದ್ದಾರೆ,
ತನ್ನನ್ನು ಒಡೆಯಲು ಬಂದಂತಹ ವ್ಯಕ್ತಿಯನ್ನ ದೂರ ತಳ್ಳಿ ಅವನಿಗೆ ಗಾಯ ಉಂಟಾದರೆ ಅವನನ್ನು ಪ್ರಹಾರದ ಅಪಕೃತ್ಯಕ್ಕೆ ಶಿಕ್ಷೆಗೆ ಗುರಿಪಡಿಸಲಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅದೇ ರೀತಿಯಾಗಿ ತನ್ನನ್ನು ಕೊಲ್ಲ ಬಂದಂತಹ ಎದುರಾಳಿಯನ್ನ ಕೊಂದು ಹಾಕಿದರೆ ಅವನು ಇನ್ನೊಬ್ಬನ ಕೊಲೆ ಮಾಡಿದಂತಾಗೋದಿಲ್ಲ. ಅದೇ ರೀತಿಯಾಗಿ ಸಕಾರಣವಿಲ್ಲದೆ ತನ್ನ ಭೂಮಿಯ ಮೇಲೆ ಅತಿಕ್ರಮಣ ಮಾಡಿದ ವ್ಯಕ್ತಿಯನ್ನ ಹೊರದಬ್ಬಿದಾಗ ಅದು ಕೂಡ ಪ್ರಹಾರವಾಗಲಾರದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ತುಂಬ ಸಿಂಪಲ್ಲು, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ನಾನು ಅದಕ್ಕೆ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿಯಾಗಿ ಮುಂದುವರಿಯೋಣ. 2ನೇ ಪಾಯಿಂಟನ್ನು ಗಮನಿಸಿ. ನಾನು ಒಂದು ಕಲ್ಲು, ಆಸ್ತಿ ರಕ್ಷಣೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಈ ಆಸ್ತಿ ರಕ್ಷಣೆ ನೋಡೋದಾದ್ರೆ ತನ್ನನ್ನು ತಾನು ಸಂರಕ್ಷಿಸುವಂತೆಯೇ ತನ್ನ ಸ್ವತ್ತನ್ನು ಕೂಡ ಸಂರಕ್ಷಿಸಬಹುದಾಗಿದೆ. ಏನು ಹೇಳಿ, ಆಸ್ತಿ ರಕ್ಷಣೆಯಲ್ಲಿ ಏನು ಹೇಳ್ತಿದ್ದಾರಪ್ಪ ಅವರು ಅಂದರೆ, ತನ್ನನ್ನು ತಾನು ಸಂರಕ್ಷಿಸುವಂತೆಯೇ ತನ್ನ ಸ್ವತ್ತನ್ನು ಕೂಡ ಸಂರಕ್ಷಿಸಬಹುದಾಗಿದೆ. ತನ್ನ ಮನೆಯನ್ನು ಮುಂದುವರೆದು ಗಮನಿಸಿ. ತನ್ನ ಮನೆಯನ್ನ ಬಲಪ್ರಯೋಗದಿಂದ ಪ್ರವೇಶಿಸಿ ಬಂದ ವ್ಯಕ್ತಿಯನ್ನ ಸಮರ್ಪಕವಾದ ಬಲಪ್ರಯೋಗದಿಂದ ತಡೆಗಟ್ಟಿದಾಗ ಅಪಕೃತ್ಯವಾಗಲಾರದು. ಯಾವ ಸಂದರ್ಭದಲ್ಲಿ ಅಪಕೃತ್ಯವಾಗೋದಿಲ್ಲಪ್ಪ ಅಂದರೆ, ತನ್ನ ಮನೆಯನ್ನ ಬಲಪ್ರಯೋಗದಿಂದ ಪ್ರವೇಶಿಸಿ ಬಂದಂತಹ ವ್ಯಕ್ತಿಯನ್ನ ಸಮರ್ಪಕವಾದಂತಹ ಬಲಪ್ರಯೋಗದಿಂದ ತಡೆಗಟ್ಟಿದಾಗ ಅದು ಅಪಕೃತ್ಯವೆನಿಸಿಕೊಳ್ಳಲಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಆದರೆ ಇದು ಅಪಕೃತ್ಯ ಅನಿಸ್ಕೊಳ್ಳೋದಿಲ್ಲ. ಆದರೆ ಸಾಮಾನ್ಯವಾಗಿ ನೆರೆಮನೆ ವ್ಯಕ್ತಿ ಒಳಪ್ರವೇಶ ಮಾಡಿದಾಗ ಅವನನ್ನು ಕೊಂದು ಹಾಕುವುದು ಸಮರ್ಪಕವಾಗಲಾರದು. ಅದೇ ರೀತಿಯಾಗಿ ತನ್ನ ಒಂದು ವಸ್ತುವನ್ನು ತನ್ನ ಸಮ್ಮತಿ ಇಲ್ಲದೆ ಇನ್ನೊಬ್ಬನನ್ನು ಕೊಂಡೊಯ್ತಿದ್ದರೆ ಅದನ್ನು ಮರಳಿ ಪಡೆಯಲು ತನಗೆ ಸಾಧ್ಯವಿದ್ದ ಎಲ್ಲ ಬಲಪ್ರಯೋಗ ಮಾಡಿ ಮರಳಿ ಪಡೆಯಬಹುದು. ಆದರೆ ಅಂಥದ್ದು ಏನಾಗ್ತಿರಬೇಕು, ಯಾವುದೇ ಕಾರಣಕ್ಕೂ ಕೊಲೆ ಆಗಬಾರ್ದು ಆತ್ಮೀಯ ಸ್ನೇಹಿತರೆ. ಅವರು ಇದನ್ನೇ ಕ್ಲಿಯರಾಗಿ ಹೇಳ್ತಿದ್ದಾರೆ. ಏನು ಆದರೆ ಕಾಮನ್ ಆಗಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದ್ದಾನೆ. ಸಾಮಾನ್ಯವಾಗಿ ನೆರೆಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಳ ಪ್ರವೇಶವನ್ನು ಮಾಡ್ತಾನೆ. ಆ ಮಾಡಿದಾಗ ಒಬ್ಬ ವ್ಯಕ್ತಿ ಅವನನ್ನು ನಾವು ಕೊಂದು ಹಾಕುವುದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ತನ್ನ ಒಂದು ವಸ್ತುವನ್ನು, ನಮ್ಮಲ್ಲಿರುವಂತಹ ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ ತನ್ನ ಅನುಮತಿ ಇಲ್ಲದೇನೆ ಅಥವಾ ತನ್ನ ಸಮ್ಮತಿ ಇಲ್ಲದೇನೆ ಆ ವಸ್ತುವನ್ನು ಕೊಂಡೊಯ್ತಿದ್ದರೆ ಅದನ್ನು ಮರಳಿ ಪಡೆಯಲು ತನಗೆ ಸಾಧ್ಯವಿದ್ದಂತಹ ಎಲ್ಲ ಬಲಪ್ರಯೋಗ ಮಾಡಿ ಅದನ್ನು ಮರಳಿ ಪಡೆಯಬಹುದು ಅಂತ ಹೇಳ್ಬಿಟ್ಟು 2ನೇದಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ 3ನೇ ಪಾಯಿಂಟನ್ನು ಗಮನಿಸಿ. ಅತಿಕ್ರಮಣವನ್ನು ಹೊರದೂಡುವುದು, ಎಕ್ಸ್ಪ್ಲೇಷನ್ಸ್ ಆಫ್ ಟ್ರೆಸ್ಪಾಸರ್. ಏನು, ತನ್ನ ಅಧಿಕಾರದ ಪ್ರದೇಶದ ಮೇಲೆ ಇನ್ನೊಬ್ಬ ವ್ಯಕ್ತಿ ಸಕಾರಣವಿಲ್ಲದೆ ಹಿಂಸೆ ಮತ್ತು ಬಲಪ್ರಯೋಗದಿಂದ ಅತಿಕ್ರಮಿಸಿದರೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ತನ್ನ ಅಧಿಕಾರದ ಪ್ರದೇಶದ ಮೇಲೆ ಇನ್ನೊಬ್ಬ ವ್ಯಕ್ತಿ ಅಂದರೆ ಆ ಒಬ್ಬ ವ್ಯಕ್ತಿಗೆ ಯಾವ ಥರದ ಅಧಿಕಾರವಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ, ಅಂಥ ವ್ಯಕ್ತಿ ಸಕಾರಣವಿಲ್ಲದೆ ಹಿಂಸೆ ಮತ್ತು ಬಲಪ್ರಯೋಗದಿಂದ ಅತಿಕ್ರಮಿಸಿದರೆ ತನ್ನ ಎಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ಅವನನ್ನು ಹೊರದೂಡಬಹುದು. ಅದು ಪ್ರಹಾರವಾಗಲಾರದು. ಉದಾಹರಣೆ ನೋಡೋದಾದರೆ ಅದಕ್ಕೆ ಒಂದು ಪ್ರಕರಣದಲ್ಲಿ ಒಬ್ಬ ಕಳ್ಳನು ಏನು ಮಾಡ್ತಾನೆ, ಒಂದು ಪ್ರಕರಣದಲ್ಲಿ ಒಬ್ಬ ಕಳ್ಳನು ಒಂದು ಕಿಂಡಿಯನ್ನು ಒಳಪ್ರವೇಶಿಸಿ ಅಲ್ಲಿರುವಂತಹ ವಸ್ತುಗಳನ್ನು ಕದಿಯಲು ಯತ್ನಿಸಿರುವಾಗ ಆ ಮನೆಯ ಒಡೆಯನು ಎಚ್ಚೆತ್ತು ತಡೆದಾಗ ಅವನು ಉಸಿರುಗಟ್ಟು ಸಾಯ್ತಾನೆ. ಅದು ಅವನಿಂದ ಆದಂತಹ ಅಪಕೃತ್ಯವಲ್ಲ, ಅತಿಕ್ರಮಿಯನ್ನು ಹೊರದೂಡುವಲ್ಲಿ ಘಟಿಸಿದ ಕೃತ್ಯ ಮಾತ್ರ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಇದನ್ನೇ ಹೇಳ್ತಿದ್ದಾರೆ ಇಲ್ಲಿ. ತನ್ನ ಅಧಿಕಾರದ ಪ್ರದೇಶದ ಮೇಲೆ ಇನ್ನೊಬ್ಬ ವ್ಯಕ್ತಿ ಸಕಾರಣವಿಲ್ಲದೆ ಹಿಂಸೆ ಮತ್ತು ಬಲಪ್ರಯೋಗದಿಂದ ಅತಿಕ್ರಮಿಸಿದರೆ ತನ್ನ ಎಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ಅವನನ್ನು ಹೊರದೂಡಬಹುದು ಅಂತ ಹೇಳ್ಬಿಟ್ಟು, ಅಂಥ ಸಂದರ್ಭದಲ್ಲಿ ಹಾಗೆ ಮಾಡಿದ್ದೇ ಆಗಿದ್ದಲ್ಲಿ ಅದು ಪ್ರಹಾರವಾಗಲಾರದು. ಅದು ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಅಥವಾ ಇಲಿಸ್ಟ್ರೇಷನ್ ನೋಡೋದಾದರೆ, ಒಂದು ಪ್ರಕರಣದಲ್ಲಿ ಒಬ್ಬ ಕಳ್ಳ ಒಂದು ಮನೆಯನ್ನು ತೊರೆದು ಒಂದು ಮನೆಯನ್ನು ಕಳ್ಳತನ ಮಾಡೋಕ್ಕೆ ಹೋಗ್ಬಿಟ್ಟು ಅಲ್ಲಿ ತೆಗಿತಿರ್ತಾನೆ, ಕದ ತೆಗೆಯೋದು ಅಥವಾ ಒಂದು ಏನೋ ಒಂದು ಮಾಡ್ತಾ ಇರ್ತಾನೆ ಆತ್ಮೀಯ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಆ ಮನೆಯ ಕಿಂಡಿಯಿಂದ ಒಳಪ್ರವೇಶಿಸಲು ಪ್ರಯತ್ನಿಸಿರುವಾಗ ಆ ಮನೆಯ ಒಡೆಯನು ಎಚ್ಚೆತ್ಕೊಂಡು ಬಿಟ್ಟು ಅದನ್ನು ತಡೆದಾಗ ಅವನು ಏನು ಕಳ್ಳತನ ಮಾಡಕ್ಕೆ ಬಂದಂತಹ ಒಬ್ಬ ವ್ಯಕ್ತಿ ಉಸಿರುಗಟ್ಟು ಸಾಯ್ತಾನೆ. ಅದು ಅವನಿಂದ ಆದಂತಹ ಒಂದು ಅಪಕೃತ್ಯವಲ್ಲ. ಏಕೆಂದರೆ ಅತಿಕ್ರಮಿಯನ್ನು ಹೊರದೂಡುವಲ್ಲಿ ಘಟಿಸಿದಂತಹ ಕೃತ್ಯ ಅಪಕೃತ್ಯ ಆಗುವುದಿಲ್ಲ ಅಂತೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ತನ್ನ ವಸ್ತುವನ್ನು ಮರಳಿ ಪಡೆಯುವುದು, ರೀಟ್ಯಾಕಿಂಗ್ ಆಫ್ ಗೂಡ್ಸ್ ಅಂತ ಹೇಳ್ಬಿಟ್ಟು, ತನ್ನ ಒಡೆತನಕ್ಕೆ ಸೇರಿದ ವಸ್ತುವು ಇನ್ನೊಬ್ಬರ ಬಳಿ ಇದ್ದು ಅವನು ಮರಳಿ ಕೊಡಲು ನಿರಾಕರಿಸಿದರೆ
ಸಮರ್ಪಕವಾದ ಬಲಪ್ರಯೋಗವನ್ನು ಮಾಡಿ ಮರಳಿ ದೊರಕಿಸಿಕೊಳ್ಳಬಹುದು, ಅದು ಪ್ರಹಾರವೆಂದು ಪರಿಗಣಿಸಲಾಗದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ತನ್ನ ವಸ್ತುವನ್ನು ಮರಳಿ ಪಡೆಯುವುದು ಕೂಡ ನಿಮ್ಮ ಹಕ್ಕಾಗಿ ಲಭಿಸಿದೆ. ಏಕೆಂದರೆ ತನ್ನ ವಸ್ತುಗಳು ಇನ್ನೊಬ್ಬನ ವ್ಯಕ್ತಿಯ ಆಸ್ಥಾನದಲ್ಲಿದ್ದಾಗ ಅಥವಾ ಆತನ ವ್ಯಕ್ತಿಯ ಬಳಿ ಇಟ್ಕೊಂಡಿದ್ದ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ವಸ್ತುಗಳನ್ನು ನೀವು ಕೇಳಿದಾಗ ಕೊಡದೇ ಇದ್ದಾಗ ನೀವು ಸಮರ್ಪಕವಾದಂತಹ ಒಂದು ಬಲಪ್ರಯೋಗವನ್ನು ಮಾಡಿ ಮರಳಿ ದೊರಕಿಸಿಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ಪ್ರಕರಣ ಇದರಲ್ಲಿ ಸಮರ್ಥನೆಯಲ್ಲಿ ಹೇಳಿದ್ದಾರೆ ಆತ್ಮೀಯ ಸ್ನೇಹಿತರೆ. ಆ ರೀತಿಯಾಗಿ ಮಾಡಿದ್ದಾಗಿದ್ದಲ್ಲಿ ಅದು ಪ್ರಹಾರವೆಂದು ಪರಿಗಣಿಸಲಾಗದು ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಕಾನೂನಿಗೆ ಅನುಗುಣವಾಗಿ ಸರಿಪಡಿಸುವಿಕೆ. ಕಾನೂನಿಗೆ ಅನುಗುಣವಾಗಿ ಸರಿಪಡಿಸುವಿಕೆ, ಲಾಫುಲ್ ಕರೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಕೆಲವೊಂದು ವಿಶಿಷ್ಟ ಸಂಬಂಧಗಳಿಗಾಗಿ, ಯಾವ ಸಂಬಂಧಗಳಿಗಾಗಿ? ಕೆಲವೊಂದು ವಿಶಿಷ್ಟ ಸಂಬಂಧಗಳಿಗಾಗಿ. ಉದಾಹರಣೆ ನೋಡೋದಾದರೆ, ಪಾಲಕ ಮತ್ತು ಪಾಲ್ತಿಹ, ಯಜಮಾನ ಮತ್ತು ನೌಕರ, ಶಿಕ್ಷಕ ಮತ್ತು ವಿದ್ಯಾರ್ಥಿ ತಮ್ಮ ಅಧೀನದಲ್ಲಿದ್ದ ಇಂಥ ವ್ಯಕ್ತಿಗಳು ಸಾಮಾನ್ಯ ರೀತಿಯಿಂದ ತಪ್ಪನ್ನು ಮಾಡಿದಾಗ ಅವರ ತಪ್ಪನ್ನು ಸರಿಪಡಿಸುವುದಕ್ಕೆಂದು ಸೌಮ್ಯ ಸ್ವರೂಪದ ಶಿಕ್ಷೆಯ ಹಲ್ಲೆ ಅಥವಾ ಪ್ರಹಾರ ಅಪಕೃತ್ಯವಾಗಲಾರದು. ಯಾಕೆಂದರೆ ಇಂತಹ ಶಿಕ್ಷೆ ಹಿಂದೆ ಅವರನ್ನು ಒಳ್ಳೆಯವರನ್ನಾಗಿ ಮಾಡಬೇಕೆಂಬ ಒಳ್ಳೆಯ ಮನೋಭಾವನೆ ಇರ್ತದೆ. ನೀವೆಲ್ಲರೂ ಕೂಡ ಹಿಂದಿನ ದಿನಮಾನಗಳು ನೋಡ್ತಾ ಇರ್ತೀರ. ಮುಂಚೆ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೊಡಿತಿದ್ರು, ಯಾಕೆಂದರೆ ವಿದ್ಯಾರ್ಥಿಗಳು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ಈಗ ಹೊಡೆಯುವಾಗಿಲ್ಲ, ಏನು ಮಾಡೋಂಗೂ ಇಲ್ಲ ಆತ್ಮೀಯ ಸ್ನೇಹಿತರೆ. ಅದು ಕೂಡ ಅಫೆನ್ಸ್ ಆಗ್ತದೆ ಇತ್ತೀಚಿನ ದಿನಮಾನಗಳಲ್ಲಿ. ಅದನ್ನೇ ಕೂಡ ಇಲ್ಲಿ ಕ್ಲಿಯರಾಗಿ ಹೇಳ್ತಿದ್ದಾರೆ, ಲಾಫುಲ್ ಕರೆಕ್ಷನ್ಸ್ ಅಂತ ಹೇಳ್ಬಿಟ್ಟು, ಕೆಲವೊಂದು ವಿಶೇಷ ಸಂಬಂಧಗಳಿಗೆ ಹೊರತುಪಡಿಸಿ ಅಂತ ಹೇಳ್ಬಿಟ್ಟು. ಯಾರ್ಯಾರ ನಡುವೆ? ಪಾಲಕ ಮತ್ತು ಪಾಲ್ತಿಯ ನಡುವೆ, ಯಜಮಾನ ಮತ್ತು ನೌಕರರ ನಡುವೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ. ಇವರು ತಮ್ಮ ಅಧೀನದಲ್ಲಿದ್ದಂತಹ ವ್ಯಕ್ತಿಗಳು ಸಾಮಾನ್ಯ ರೀತಿಯಿಂದ ತಪ್ಪನ್ನು ಮಾಡಿದಾಗ ಅವರ ತಪ್ಪನ್ನು ಸರಿಪಡಿಸುವುದಕ್ಕೆಂದು ಸೌಮ್ಯ ಸ್ವರೂಪದ ಶಿಕ್ಷೆಯ ಹಲ್ಲೆ ಅಥವಾ ಪ್ರಹಾರ ಅಪಕೃತ್ಯವಾಗಲಾರದು. ಯಾಕೆಂದರೆ ಇಂತಹ ಶಿಕ್ಷೆಯ ಹಿಂದೆ ಅವರನ್ನು ಒಳ್ಳೆಯವರನ್ನಾಗಿ ಮಾಡಬೇಕೆಂಬ ಒಳ್ಳೆಯ ಮನೋಭಾವನೆ ಇರ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಇದರ ಉದ್ದೇಶ. ಅದೇ ರೀತಿಯಾಗಿ ಮುಂದುವರೆದು ರಜೆ ಮತ್ತು ಪರವಾನಗಿ. ತನಗಾಗಬಹುದಾದಂತಹ ನಷ್ಟಕ್ಕೆ ಸಮ್ಮತಿಸಿದ ವ್ಯಕ್ತಿ ಆ ನಷ್ಟವಾದ ಯಾರನ್ನು ದೂರುವಂತಿಲ್ಲ. ಉದಾಹರಣೆಗೆ, ಶಸ್ತ್ರಚಿಕಿತ್ಸೆಗೆ ಒಪ್ಪಿದ ಒಬ್ಬ ರೋಗಿಯು ಶಸ್ತ್ರಚಿಕಿತ್ಸೆ ಕಾಲಕ್ಕೆ ತನ್ನ ಕಾಲನ್ನೇ ಕಳೆದುಕೊಳ್ಳಬೇಕಾದ ಪ್ರಸಂಗ ಒದಗಿದಲ್ಲಿ ಅವನು ತನಗೆ ಅಪಕೃತ್ಯವಾಗಿದೆ ಎಂದು ಆ ಡಾಕ್ಟರನ್ನು ಪರಿಹಾರಕ್ಕೆ ಒತ್ತಾಯಿಸಲಾಗದು. ತುಂಬ ಇಂಪಾರ್ಟೆಂಟ್, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ತನಗಾಗಬಹುದಾದಂತಹ ನಷ್ಟಕ್ಕೆ ಸಮ್ಮತಿಸಿರುವಂಥ ವ್ಯಕ್ತಿ ಅಥವಾ ಅನುಮತಿಯನ್ನು ಕೊಟ್ಟಿರುವಂಥ ವ್ಯಕ್ತಿ ತನಗೆ ನಷ್ಟವಾಗಿದ್ದೇ ಆಗಿದ್ದಲ್ಲಿ ಅಂಥದಕ್ಕೆ ಯಾವುದೇ ಸಂದರ್ಭದಲ್ಲಿ ಅದನ್ನು ದೂರುವಂತಿಲ್ಲ, ಅದರಿಂದ ಪರಿಹಾರವನ್ನು ಪಡೆದುಕೊಳ್ಳಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಅಥವಾ ಅದು ಅಪಕೃತ್ಯ ಎಂದೆನಿಸಿಕೊಳ್ಳುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಯಾಕಪ್ಪ ಅಂದರೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ನೀವು ಗಮನಿಸಿ. ಶಸ್ತ್ರಚಿಕಿತ್ಸೆಗಾಗಿ ಒಪ್ಪಿದಂತಹ ಒಬ್ಬ ರೋಗಿ ಏನು ಮಾಡ್ತಾನೆ, ಶಸ್ತ್ರಚಿಕಿತ್ಸೆ ಕಾಲಕ್ಕೆ ತನ್ನ ಕಾಲನ್ನು ಕಳೆದುಕೊಳ್ಬೇಕಾದಂಥ ಒಂದು ಪ್ರಸಂಗ ಬರ್ತದೆ. ಅಂಥ ಸಂದರ್ಭದಲ್ಲಿ ಪ್ರಸಂಗ ಒದಗಿದಲ್ಲಿ ಅವನು ತನಗೆ ಅಪಕೃತ್ಯವಾಗಿದೆ ಎಂದು ಆ ಡಾಕ್ಟರನ್ನು ಪರಿಹಾರಕ್ಕೆ ಒತ್ತಾಯಿಸಲಾಗದು ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂದರೆ ತನ್ನ ಕಾಲು ಕಳೆದೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅವನ ಅಪಕೃತ್ಯಕ್ಕೆ ಪರಿಹಾರವನ್ನಾಗಲಿ ಅಥವಾ ನಷ್ಟವನ್ನಾಗಲಿ ಕೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಸಾರ್ವಜನಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು, ಪ್ರಿಸರ್ವೇಷನ್ಸ್ ಆಫ್ ಪಬ್ಲಿಕ್ ಪ್ಲೇಸ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದುವರೆದು ನಾವು 7ನೇ ಪಾಯಿಂಟನ್ನು ಗಮನಿಸಬೇಕಾಗ್ತದೆ ನೀವೆಲ್ಲರೂ ಕೂಡ. ಸಾರ್ವಜನಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು, ಪ್ರಿಸರ್ವೇಷನ್ಸ್ ಆಫ್ ಪಬ್ಲಿಕ್ ಪೀಸ್ ಅಂತ ಕರಿತೀವಿ. ಸಾರ್ವಜನಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಯಾರ ಕರ್ತವ್ಯವಾಗಿದೆ? ಎಲ್ಲರದು ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಆಗಿದೆ. ಅದೇ ರೀತಿಯಾಗಿ ಆದ್ದರಿಂದ ಸಾರ್ವಜನಿಕ ಸಭೆ, ಸಾರ್ವಜನಿಕ ಮೀಟಿಂಗ್ ಇತ್ಯಾದಿಗಳಲ್ಲಿ ಭಂಗ ಬರುವಂತೆ ಅನುಚಿತ ರೀತಿಯಲ್ಲಿ ವರ್ತಿಸುವ ವೃತ್ತಿಯನ್ನು ಸಮರ್ಪಕವಾದ ಬಲಪ್ರಯೋಗದಿಂದ ಹೊರನೂಕಿ ಶಾಂತಿ ಕಾಪಾಡುವಲ್ಲಿ ಸಹಕರಿಸುವುದು ಹಲ್ಲೆ ಅಥವಾ ಪ್ರಹಾರವಾಗಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೆಲವೊಂದು ಫಂಕ್ಷನ್ಗಳಲ್ಲಿ ನೋಡ್ತಾ ಇರ್ತೀರಾ, ಕೆಲವೊಬ್ಬ ವ್ಯಕ್ತಿಗಳು ಸುಮ್ಮನೆ ಅನ್ನೆಸರಿ ಬಂದುಬಿಟ್ಟು ಗಲಾಟೆಗಳನ್ನು ಮಾಡದಿರಬಹುದು. ಗಲಾಟೆಗಳನ್ನು ಮಾಡಿದ್ದಾಗಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಇನ್ನುಳಿರುವಂತಹ ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನು ಹೊರನೂಕುವುದು, ಆ ಹೊರನೂಕಿದಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾಗಿ ಹಲ್ಲೆ ಅಥವಾ ಪ್ರಹಾರ ಅಂತ ಎನಿಸಿಕೊಳ್ಳುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಆ ರೀತಿ ಮಾಡಿದ್ದೇ ಆಗಿದ್ದಲ್ಲಿ. ಅದೇ ರೀತಿಯಾಗಿ ಕಾನೂನಿನ ಕ್ರಮ, ಕಾನೂನಿನ ಪ್ರಕ್ರಿಯೆಯನ್ನು ನೋಡ್ತಾ ಇದ್ದೀವಿ 8ನೇ ಪಾಯಿಂಟಲ್ಲಿ. ಸಾರ್ವಜನಿಕ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಕಾನೂನಿನ ಕ್ರಮದ ಜಾರಿಗೊಳಿಸುವಿಕೆಯಲ್ಲಿ ಆದ ಕೃತ್ಯವು ಅಪಕೃತ್ಯವಲ್ಲ. ಓಡಿ ಹೋಗುತ್ತಿರುವ ಒಬ್ಬ ಕಳ್ಳನನ್ನು ಬೆನ್ನಟ್ಟಿ ಹಿಡಿಯುವ ಪ್ರಯಾಸದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಯು ಅವನು ತಪ್ಪಿಸಿಕೊಳ್ಳದಂತೆ ಮಾಡಲು ಅವನ ಕಾಲಿಗೆ ಗುಂಡು ಹೊಡೆದು ಕೆಳಗೆ ಬೀಳಿಸಿ ಗಾಯವನ್ನುಂಟು ಮಾಡಿದರೆ ಅದು ಪ್ರಹಾರವಾಗಲಾರದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ.
ಕಾನೂನಿನ ಕ್ರಮ. ಸಾರ್ವಜನಿಕ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಕಾನೂನಿನ ಕ್ರಮದ ಜಾರಿಗೊಳಿಸುವಿಕೆಯಲ್ಲಿ ಆದ ಕೃತ್ಯವು ಅಪಕೃತ್ಯವಲ್ಲ. ಏಕೆಂದರೆ ಓಡಿ ಹೋಗುತ್ತಿರುವಂತಹ ಒಬ್ಬ ಕಳ್ಳನನ್ನು ಬೆನ್ನಟ್ಟಿ ಹಿಡಿಯುವ ಪ್ರಯಾಸದಲ್ಲಿ ಪೊಲೀಸ್ ಅಧಿಕಾರಿಯು ಅವನು ತಪ್ಪಿಸಿಕೊಳ್ಳದಂತೆ ಮಾಡಲು ಅವನ ಕಾಲಿಗೆ ಗುಂಡು ಹೊಡೆದು ಕೆಳಗೆ ಬೀಳಿಸಿ ಗಾಯವನ್ನುಂಟು ಮಾಡಿದರೆ ಅದು ಪ್ರಹಾರವಾಗಲಾರದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಕರಣವನ್ನು ನೋಡ್ಕೊಂಡು ಬರೋಣ. ಅದರಲ್ಲಿ ಫಸ್ಟ್ ಒಂದು ಪ್ರಕರಣವನ್ನು ನೋಡಿ, ತಿಮೋತಿ ವಿರುದ್ಧ ಸ್ಲಿಮನ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ತಿಮೋತಿ ವಿರುದ್ಧ ಸ್ಲಿಮನ್ ಈ ಪ್ರಕರಣವನ್ನು ನೀವು ನೋಟ್ ಮಾಡ್ಕೊಳ್ಳಿ. ಈ ಪ್ರಕರಣದಲ್ಲಿ ಏನಾಗ್ತದಪ್ಪ ಅಂದರೆ, ಒಬ್ಬ ಗಿರಾಕಿಯು ಒಂದು ಅಂಗಡಿಗೆ ಬಂದು ಒಂದು ವಸ್ತುವನ್ನು ಕೊಳ್ಳಲು ಬಯಸಿ ವಸ್ತುವಿನ ಮೇಲೆ ಪ್ರದರ್ಶಿಸಿದಂತಹ ಬೆಲೆಗೆ ಅದನ್ನು ನೀಡುವಂತೆ ಒತ್ತಾಯಿಸ್ತಾನೆ. ಅಂಗಡಿಯವನು ಅದನ್ನು ಆ ಬೆಲೆಗೆ ಕೊಡಲು ನಿರಾಕರಿಸಿದಾಗ ಅವನು ಅಂಗಡಿಯನ್ನು ಬಿಟ್ಟು ಹೊರಗೆ ಹೋಗುವುದಿಲ್ಲ ಎಂಬ ಧರಣಿ ಕೂರಲು ಅಂಗಡಿಯ ಮಾಲೀಕನು ತನ್ನ ನೌಕರರಿಂದ ಅವನನ್ನು ಹೊರಹಾಕಿಸ್ತಾನೆ. ನ್ಯಾಯಾಲಯವು ಪ್ರತಿವಾದಿ ಕ್ರಮವನ್ನು ಸಮರ್ಥಿಸುತ್ತಾ ಇದು ಸಮರ್ಪಕ ಕೃತ್ಯವೆಂದು ಹೇಳಿ ವಸ್ತುವಿನ ಮೇಲೆ ಪ್ರದರ್ಶಿಸಲಾದಂತಹ ಬೆಲೆಗೆ ಆ ವಸ್ತುವನ್ನು ಮಾಡಲೇಬೇಕೆಂಬ ಕಡ್ಡಾಯವೇನಿಲ್ಲ ಎಂದು ಆದೇಶಿಸಿತು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಕರಣದಲ್ಲಿ ಏನು ಮಾಡ್ತಾನಪ್ಪ, ಒಬ್ಬ ಗಿರಾಕಿ ಒಂದು ಅಂಗಡಿಗೆ ಹೋಗ್ತಾನೆ. ಆ ಅಂಗಡಿಗೆ ಹೋಗ್ಬಿಟ್ಟಾಗ ಕೆಲವೊಂದು ಅವನಿಗೆ ಬೇಕಾಗಿರುವಂಥ ವಸ್ತುವನ್ನು ಪಡೆದುಕೊಳ್ಳೋಕ್ಕೆ ಅಥವಾ ತೆಗೆದುಕೊಂಡು ಬರೋಕ್ಕೆ ಹೋಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಅಂಗಡಿಯವನು ಅದರಲ್ಲಿರುವಂತಹ MRP ಹೊರತುಪಡಿಸಿ ಅವನದೇ ಆದಂತಹ ಒಂದು ವ್ಯಾಪಾರಕ್ಕೆ ಇಟ್ಟಾಗ ವಸ್ತುಗಳನ್ನು ಏನೋ ಆ ವಸ್ತುವನ್ನು ತೆಗೆದುಕೊಂಡು ಬರೋಕ್ಕೆ ಹೋಗಿರುವಂತಹ ಒಬ್ಬ ಗಿರಾಕಿ ಅಂಗಡಿಯವನು ಈ ರೀತಿಯಾಗಿ ನಿರಾಕರಿಸಿದಾಗ ಆ ಬೆಲೆಗೆ ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಆ ಬೆಲೆಗೆ ಕೊಡಲು ನಿರಾಕರಿಸಿದಾಗ ಅವನು ಅಂಗಡಿಯನ್ನು ಬಿಟ್ಟು ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಅಂಗಡಿಯವನು ಏನು ಮಾಡ್ತಾನೆ, ತನ್ನ ನೌಕರರಿಂದ ಅಥವಾ ತನ್ನ ಸಿಬ್ಬಂದಿಗಳಿಂದ ಅಂಥ ವ್ಯಕ್ತಿಯನ್ನು ಹೊರಹಾಕ್ತಾನೆ. ನ್ಯಾಯಾಲಯಕ್ಕೆ ಬಂದಾಗ ಈ ಪ್ರಕರಣ ನ್ಯಾಯಾಲಯವು ಹೇಳ್ತದೆ ಆತ್ಮೀಯ ಸ್ನೇಹಿತರೆ, ಪ್ರತಿವಾದಿಯ ಕ್ರಮವನ್ನು ಸಮರ್ಥಿಸುತ್ತಾ ಇದು ಸಮರ್ಪಕ ಕೃತ್ಯವೆಂದು ಹೇಳಿ ವಸ್ತುವಿನ ಮೇಲೆ ಪ್ರದರ್ಶಿಸಲಾದಂತಹ ಬೆಲೆಗೆ ಆ ವಸ್ತುವನ್ನು ಮಾಡಲೇಬೇಕೆಂಬ ಅಥವಾ ಮಾರಬೇಕೆಂಬ ಕಡ್ಡಾಯವೇನಿಲ್ಲ ಎಂದು ಆದೇಶಿಸುತ್ತದೆ. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಕೊನೆಯದಾಗಿ ನೋಡಿ, ಕೊನೆಯ ಪ್ರಕರಣ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಪ್ರತಾಪ್ ದಾಜಿ ವಿರುದ್ಧ BB ಅಂಡ್ ಹೈ ರೈಲ್ವೆ. ಈ ಪ್ರಕರಣದಲ್ಲಿ ವಾದಿಯು ಪ್ರತಿವಾದಿಯ ರೈಲಿನ ಒಂದು ಬೋಗಿಯನ್ನು ಪ್ರವೇಶಿಸಿದನು. ಟಿಕೆಟ್ ಇಲ್ಲದ ಮಾರ್ಗ ಮಧ್ಯದ ಒಂದು ಸ್ಟೇಷನ್ ಮೇಲೆ ತನಗೆ ಟಿಕೆಟ್ ನೀಡುವಂತ ಕೇಳಿಕೊಳ್ಳಲು ಅದನ್ನು ನಿರಾಕರಿಸಲಾಯಿತು. ಕೊನೆಗೆ ತನ್ನ ಪ್ರವಾಸದ ಕೊನೆಯ ಸ್ಟೇಷನ್ ಮೇಲೆ ಟಿಕೆಟನ್ನು ಕೋರಿದಾಗ ಅವನಿಗೆ ಟಿಕೆಟ್ ನೀಡಲು ನಿರಾಕರಿಸಿ ರೈಲಿನಿಂದ ಕೆಳಗಿಳಿದು ಹೋಗುವಂತೆ ಸೂಚಿಸಲಾಯಿತು. ಅವನು ಅದಕ್ಕೊಪ್ಪದಿರಲು ಪ್ರತಿವಾದಿಯು ತನ್ನ ನೌಕರರ ಸಹಾಯದಿಂದ ಅವನನ್ನು ಬಲವಂತವಾಗಿ ಕೆಳಗಿಳಿಸಿದನು. ವಾದಿಯು ಪ್ರತಿವಾದಿಯ ಮೇಲೆ ಹಲ್ಲೆ ಮತ್ತು ಪ್ರಹಾರಕ್ಕಾಗಿ ಹಕ್ಕುದಾವೆಯನ್ನು ಮಾಡಲು ನ್ಯಾಯಾಲಯವು ಅವನನ್ನು ಅತಿಕ್ರಮಿ ಎಂದು ನಿರ್ಣಯಿಸಿ ನಷ್ಟ ಪರಿಹಾರಕ್ಕೆ ಅರ್ಹನಲ್ಲವೆಂದು ಆದೇಶಿಸಿತು. ಇವನೇನು ಮಾಡ್ತಾನೆ, ಏನು ಇಲ್ಲಿ ವಾದಿಯಾಗಿರುವಂತಹ ಪ್ರತಾಪ್ ದಾಜಿ ಅವನು ಏನು ಮಾಡ್ತಾನೆ ಆತ್ಮೀಯ ಸ್ನೇಹಿತರೆ, ಒಂದು ರೈಲ್ವೆಯಲ್ಲಿ ಹೋಗ್ತಾ ಇರ್ತಾನೆ. ಅಂಥ ರೈಲ್ವೆಯಲ್ಲಿ ಅಥವಾ ಟ್ರೈನಲ್ಲಿ ಹೋಗಬೇಕಾದ್ರೆ ಒಂದು ಬೋಗಿಯಲ್ಲಿ ಕುಳಿತುಕೊಂಡು ಏನು ಸಂಚಾರವನ್ನು ಮಾಡ್ತಾ ಇರ್ತಾನೆ ಆತ್ಮೀಯ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಆ ಟ್ರೈನಲ್ಲಿ ಒಂದು ಟಿಕೆಟನ್ನು ಪಡೆದುಕೊಂಡಿರುವುದಿಲ್ಲ. ಆ ಟಿಕೆಟ್ ಇಲ್ಲದ ಮಾರ್ಗವಾಗಿ ಮಧ್ಯದ ಒಂದು ಸ್ಟೇಷನ್ ಮೇಲೆ ತನಗೆ ಟಿಕೆಟ್ ನೀಡುವಂತೆ ಕೇಳಿಕೊಳ್ಳಲು ಒಂದು ಟಿಕೆಟನ್ನು ಕೇಳಿ ನನಗೆ ಕೊಡಬೇಕಂತ ಹೇಳ್ಬಿಟ್ಟು ಮುಂದಿನ ಸ್ಟೇಷನ್ನಲ್ಲಿ ವಾದಿಯು ಕೇಳ್ಕೊಳ್ತಾನೆ ಆತ್ಮೀಯ ಸ್ನೇಹಿತರೆ. ಆದರೆ ಅದನ್ನು ನಿರಾಕರಿಸಲಾಗ್ತದೆ. ಅದೇ ರೀತಿಯಾಗಿ ತನ್ನ ಪ್ರವಾಸದ ಕೊನೆ ಸ್ಟೇಷನ್ನಲ್ಲಿ ಕೂಡ ಅವನು ಟಿಕೆಟನ್ನು ಕೋರಿದಾಗ ಅವನಿಗೆ ಯಾವುದೇ ರೀತಿಯಾದಂತಹ ಒಂದು ಟಿಕೆಟನ್ನು ಕೊಡಲಿಲ್ಲ, ನಿರಾಕರಿಸಲಾಗ್ತದೆ. ರೈಲಿನಿಂದ ಕೆಳಗಿಳಿದು ಹೋಗುವಂತೆ ಆ ಒಬ್ಬ ವ್ಯಕ್ತಿಗೆ ಅಥವಾ ಪ್ರತಿವಾದಿಗೆ ತಿಳಿಸಲಾಗ್ತದೆ ಆತ್ಮೀಯ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಅವನು ಅದಕ್ಕೊಪ್ಪೋದಿಲ್ಲ. ಪ್ರತಿವಾದಿಯು ತನ್ನ ನೌಕರರಿಂದ ಸಹಾಯದಿಂದ ಏನು ಮಾಡ್ತಾರಪ್ಪ ಅಂದರೆ, ಏನು TT ಅಂತ ಕರಿತಿಲ್ವ ನಿಮಗೆ, ಆ TT ಏನು ಮಾಡ್ತಾನೆ, ತನ್ನ ನೌಕರರ ಸಹಾಯದಿಂದ ಅವನನ್ನು ಬಲವಂತವಾಗಿ ವಾದಿಯು ಕೆಳಗಿಳಿಸ್ತಾನೆ. ತದನಂತರ ವಾದಿ ಏನು ಮಾಡ್ತಾನೆ, ಪ್ರತಿವಾದಿಯ ಮೇಲೆ ಹಲ್ಲೆ ಮತ್ತು ಪ್ರಹಾರಕ್ಕಾಗಿ ಹಕ್ಕುದಾವೆಯನ್ನು ನ್ಯಾಯಾಲಯದಲ್ಲಿ ಮಾಡ್ತಾನೆ. ನ್ಯಾಯಾಲಯವು ಹೇಳ್ತದೆ ಆತ್ಮೀಯ ಸ್ನೇಹಿತರೆ, ಅವನನ್ನು ಅತಿಕ್ರಮಿ ಎಂದು ನಿರ್ಣಯಿಸಿ ನಷ್ಟ ಪರಿಹಾರಕ್ಕೆ ಅರ್ಹನಲ್ಲವೆಂದು ಆದೇಶಿಸುತ್ತದೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಂದಿನ ತರಗತಿಯಲ್ಲಿ ನಾನು ಪ್ರಹಾರ ಅಂದರೆ ಏನು, ಹಲ್ಲೆ ಅಂದರೆ ಏನು, ಹಲ್ಲೆಯಲ್ಲಿರುವಂತಹ ಘಟಕಾಂಶಗಳನ್ನು ಅಥವಾ ಎಸೆನ್ಷಿಯಲ್ಸನ್ನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಪ್ರಹಾರ ಅಂದರೆ ಏನು, ಪ್ರಹಾರದಲ್ಲಿ ಯಾವ ರೀತಿಯಾಗಿ ಒಂದು ಪ್ರಹಾರ ಆಗಬೇಕಾದ್ರೆ ಏನನ್ನು ಒಳಗೊಂಡಿರಬೇಕು, ಅವಶ್ಯಕಾಂಶಗಳನ್ನು ಅಥವಾ ಘಟಕಾಂಶಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಅದು ಸಂಬಂಧಪಟ್ಟಂತೆ ಪ್ರಮುಖ ಪ್ರಕರಣಗಳನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಮುಂದುವರೆದೋದಾದರೆ ಇಂದಿನ ತರಗತಿಯಲ್ಲಿ ನಾನು ಹಲ್ಲೆ ಮತ್ತು ಪ್ರಹಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಗಳನ್ನು ಯಾವ್ಯಾವ ರೀತಿಯಾದ ಸಂದರ್ಭದಲ್ಲಿ ನಾವು ಸಮರ್ಥನೆಯನ್ನು ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಕೆಲವೊಂದು
ವಿಷಯಗಳನ್ನು ನಿಮಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.